ಕಮೆನ್. ಗುಡ್ ಮಾರ್ನಿಂಗ್ ಭಾವಾ. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಕಿರಿತಾಯಿ. ಅಕ್ಕ ಅಮ್ಮ ಕರಿತಾ ಇದಾರೆ, ಬೇಗ ಬರ್ಬೇಕಂತೆ. ಯಾಕೆ ಯಾಕೆ ಅಂತ ಕೇಳ್ತಾ ಇದ್ದಿಲ್ಲ. ಬಾವಂಗ್ ನೀನ್ ಎಣ್ಣೆ ಹಚ್ಬೇಕು. ಬೇಗ ಬನ್ನಿ ಬಾವ, ಬೇಗ ಬನ್ನಿ. ನಾನು ನಿಮ್ ಕೈಲಿ ಎಣ್ಣೆ ಹಚ್ಚಿಸ್ಕೋಬೇಕಾ? ಅದೇ ಶಾಸ್ತ್ರ ಅಲ್ವಾ? ಅಲ್ಲ, ಅದು ಏನಾದರೂ ಇರಲಿ, ಆದರೂ ಎಲ್ರ ಮುಂದೆ ನಾನು ನಿಮ್ಮ ಕೈಲಿ ಎಣ್ಣೆ ಹಚ್ಚಿಸ್ಕೋಬೇಕಾ? ಒಂದು ಕೆಲಸ ಮಾಡಿ, ನೀವು ಹೋಗಿ ಎಣ್ಣೆ ತಂದ್ಬಿಡಿ, ನಾನು ಇಲ್ಲೇ ಹಚ್ಕೋತೀನಿ. ನೋಡಿ, ಎಣ್ಣೆ ಹಚ್ಕೊಳ್ಳೋದು ಇಂಪಾರ್ಟೆಂಟ್, ಯಾರು ಹಚ್ತಾರೆ ಅನ್ನೋದಲ್ಲ. ಶಾಸ್ತ್ರದ ಹಿಂದಿರೋ ಲಾಜಿಕ್ಕು ಎಣ್ಣೆ ಮೈಗೆ ಹಚ್ಕೋಬೇಕು ಅಷ್ಟೇ. ನಮ್ಮೆಲ್ಲ ಶಾಸ್ತ್ರ ಸಂಪ್ರದಾಯಗಳು ಹೀಗೆ, ಸೈನ್ಸ್ ಜೊತೆ ಸೆಂಟಿಮೆಂಟ್ ಅಟ್ಯಾಚ್ ಆಗಿರುತ್ತೆ. ನೀವು ಅದನ್ನ ಬೇರೆ ಬೇರೆ ಮಾಡಿ ನೋಡೋಕ್ಕಾಗಲ್ಲ. ಸರಿ, ಸೈನ್ಸು ಸೆಂಟಿಮೆಂಟ್ಸ್ ಎಲ್ಲ ಪಕ್ಕಕ್ಕಿಡಿ ಪ್ಲೀಸ್. ನಮ್ಮಮ್ಮಗೋಸ್ಕರ ಬನ್ನಿ. ನಮ್ಮಮ್ಮ ತೇಟ್ ನಿಮ್ಮ ಅಜ್ಜಿ ಥರ ಮಾಡೋವರೆಗೂ ಬಿಡಲ್ಲ. ಅದಕ್ಕೆ ಕೇಳ್ಕೊತಿದ್ದೀನಿ, ಪ್ಲೀಸ್ ಬನ್ನಿ. ಅಲ್ಲ, ಅದು ಗೌತಮ್ ಅವರೇ ಪ್ಲೀಸ್. ಅದು ಒಂಥರ ಆಗುತ್ತೆ ನನಗೆ. ಎಕ್ಸ್ಕ್ಯೂಸ್ ಮೀ. ಗುಡ್ ಮಾರ್ನಿಂಗ್ ಗೆಳೆಯ. ಮಾರ್ನಿಂಗ್ ಅದಕ್ಕೆ. ಗುಡ್ ಮಾರ್ನಿಂಗ್. ಆನಂದ, ನೀನೇನೋ ಇಲ್ಲೇ? ಬಾಬಾ, ಅದು ಅರ್ಜೆಂಟಾಗಿ ಇದಕ್ಕೊಂದು ಸೈನ್ ಆಗ್ಬೇಕಿತ್ತು ಗೆಳೆಯ. ಅದಕ್ಕೆ ಕಾಯಕವೇ ಕೈಲಾಸ ಅಂತ ಮನೆಯಿಂದ ಡೈರೆಕ್ಟಾಗಿ ನೀನಿರೋ ಜಾಗಕ್ಕೆ ಓಡೋಡಿ ಬಂದ್ಬಿಟ್ಟೆ. ಅಮೇಝಿಂಗ್ ಕಡ ನೀನು. ಸಾರಿ ಅದಕ್ಕೆ ಡೈರೆಕ್ಟಾಗಿ ಅಂತಃಪುರಕ್ಕೆ ಎಂಟ್ರಿ ಕೊಟ್ಬಿಟ್ಟೆ, ಕ್ಷಮೆ ಇರಲಿ. ಅಯ್ಯೋಯ್ಯೋ ಪರವಾಗಿಲ್ಲ, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಹ್ಯಾಪಿ ದೀಪಾವಳಿ. ನಿಮಗೂ ಶುಭಾಶಯಗಳು. ಥ್ಯಾಂಕ್ ಯು. ಆನಂದರೆ ಬಂದಿದ್ದೀರಾ, ಹಾಗೆ ಹೋಗಂಗಿಲ್ಲ, ಹಬ್ಬ ಮುಗಿಸ್ಕೊಂಡೇ ಹೋಗ್ಬೇಕು. ಓ, ಅದಕ್ಕೇನಂತೆ, ಡೆಫಿನೆಟ್ ಆಗಿ. ಮತ್ತು ಆಫೀಸು ಸೈನ್ ಬೇಕಿತ್ತು, ಯಾರ ಹತ್ರ ಆದ್ರೂ ಕೊಟ್ಟು ಕಳಿಸ್ತೀನಪ್ಪ ಅಷ್ಟೇ. ಸರಿತಾ ಕೊಡು. ಪ್ಲೀಸ್ ಬನ್ನಿ. ನಡಿಯಪ್ಪ, ಬೇಗ ನೋಡಿ. ಎಲ್ಲಿಗೆ? ಎಲ್ಲಿಗೆ? ಓ, ನಿನಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸಕ್ಕೆ ಸಕಲ ಸಿದ್ಧತೆಯೊಂದಿಗೆ ಎಲ್ಲರೂ ಕಾಯ್ತಾ ಇದಾರಪ್ಪ. ಇನ್ನೊಬ್ಬ ಬಾಕಿ ಇದೆ ಮಗನೇ, ಬರಲ್ಲ. ಕಥೆ ಎಲ್ಲ ಹೇಳಬಾರ್ದು, ಸುಮ್ಮನೆ ನಡೀತಾ ಇರ್ಬೇಕಷ್ಟೇ. ಹೆಂಡತಿ ಪದೇ ಪದೇ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸಲ್ಲ ಕಣೋ. ಮಾಡ್ಸೋವ್ ನಾವು ಬೇಡ ಅನ್ಬಾರ್ದು. ಅವಳು ಎಣ್ಣೆ ಹಚ್ಬೇಕಾದ್ರೆ ಜುಮ್ 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 ರೋಮಾಂಚನ. ನಿನ್ಗೆ ಒಳ್ಳೆ ಮಾತನ್ನು ಹೇಳಿದ್ರೆ ಅರ್ಥ ಆಗಲ್ಲ, ಎಲ್ಲದಕ್ಕೂ ಹಠ ಮಾಡ್ತಿಯಲ್ಲ. ಎದಳ ಗೆಳೆಯ, ನನಗೆ ಗೊತ್ತು. ನಿನ್ ರಾತ್ರಿ ಫೋನ್ ಮಾಡ್ದಾಗಲೇ ನನ್ ಡೌಟ್ ಬಂತು. ಎದಳ ಬಾಗಿಲಿಯ ಬನ್ನಿ ಅಳಿ ಅಂದ್ರೆ ಬನ್ನಿ. ಭೂಮಿ, ಚೇರ್ ತಗೊಂಬಮ್ಮ ಬೇಗ. ಅಪ್ಪಿ ಬಾ. ಬನ್ನಿ ಅಳಿ ಅಂದ್ರೆ ಕೂತ್ಕೊಳ್ಳಿ 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 ಬಾಗಿಲಿಯ ಕೂತ್ಕೊಳ್ಳಿ. ಭೂಮಿ, ಅಳಿಯಂದ್ರಿಗೆ ಮೊದಲು ಕುಂಕುಮ ಇಟ್ಟು ಎಣ್ಣೆ ಹಚ್ಚು, ಆಯ್ತಾ? ಆಮೇಲೆ ಆರತಿ ಕೊಡ್ತೀನಿ, ಆರತಿ ಮಾಡುವ. ತಗೋಕಂದ, ತಗೋ ಪುಟ್ಟಿ, ತಗೋ. ಹಚ್ಚೆ. ನೀವು ನಾಚಿಕೆ ಪಡ್ತಾ ಇದ್ದೀರಿ? ಅಯ್ಯೋ ಪಾಪ ಗೆಳೆಯ ಕಾಯ್ತಾ ಇದ್ದಾನೆ, ಯಾವಾಗ ನೀವು ಎಣ್ಣೆ ಹಚ್ತೀರೋ ಅಂತ. ಬೇಗ ಹಚ್ಚಿ, ಸತಾಯಿಸ್ಬೇಡಿ ಅಲ್ವಾ ಗೆಳೆಯ? ಪುಟ್ಟಿ ಹಚ್ಚಮ್ಮ. ಲೇ, ನೀನು ನಿನ್ ಗಂಡಿಗೆ ಎಣ್ಣೆ ಹಚ್ತಾ ಇರೋದು, ಅದಕ್ಕೆ ಯಾಕೆ ಇಷ್ಟ ನಾಚಿಕೆ? ಓಹೋ, ನಾವೆಲ್ಲ ಇದೀವಲ್ಲ ಅದಕ್ಕೆ. ಕರೆಕ್ಟ್ ಕರೆಕ್ಟ್ ಆಂಟಿ. ಪ್ಲೀಸ್ ನನ್ನ ಆಂಟಿ ಅಂತ ಮಾತ್ರ ಕರಿಬೇಡಿ. ಓ, ನೀವು ಮಿಸ್ ಮೈಸೂರ್ 1988 ಅಲ್ವಾ? ಹೌದು, ಕರೆಕ್ಟ್. ಹಚ್ಚಮ್ಮ ಭೂಮಿ. ಭೂಮಿ, ಅಳಿಯಂದ್ರ ಅವಾಗ್ಲಿಂದ ಕಾಯ್ಕೊಂಡು ಕೂತಿದ್ದಾರೆ. ಎಷ್ಟೊತ್ತು ಅಂತ ಕಾಯಿಸ್ತೀಯ? ಅವ್ರ ಮುಖ ನೋಡಕ್ಕಾಗ್ತಿಲ್ಲ ಕಣೆ. ಹಚ್ಚಮ್ಮ. ಪರವಾಗಿಲ್ಲ, ಹಚ್ಚು ಬೂ. ಇಲ್ಲಿರೋರೆಲ್ಲ ನಮ್ಮವರೇ, ನಡೆಯುತ್ತೆ. ಹಚ್ಚು. ಕುಂಕುಮ ಇಡು ಮಗ. ಎಣ್ಣೆ ತಗೋ.
ಮೊದಲು ನೆತ್ತಿಗಿಡ್ತಾರೆ. ನೆತ್ತಿಗೆ ಹಚ್ಚಿಸ್ಕೊಳ್ಳಿ ಹೇಳಿ ಅಂದ್ರೆ ಶಾಸ್ತ್ರ ಇದು. ಭೂಮಿ ಕಾಲ್ಗೂ ಹಚ್ಚು. ಹಚ್ಚಿಸ್ಕೊಳ್ಳಿ. ಈಗ ನೀಟಾಗಿ ಕೈಗೆ ಫುಲ್ ಹಚ್ಚು. ಅದಕ್ಕೆ ಇದೇನು ಸುಮ್ಮನೆ ಮೇಲ್ಮೇಲೆ ಸವರ್ತಾ ಇದ್ದೀರಿ? ಹಾ, ಎಣ್ಣೆನ ಹಾಕೊಂಡು ಚೆನ್ನಾಗಿ ತಿಕ್ಕಬೇಕು, ಆಗ್ಲೇ ಎಣ್ಣೆ ಮೈಗೆ ಹಿಡಿಯೋದು. ನಾನು ಹೇಳಿದ್ ಕರೆಕ್ಟ್ ಅಲ್ವಾ? ಹೌದು. ಎಣ್ಣೆ ಚೆನ್ನಾಗಿ ತಿಕ್ಕಿ ತಿಕ್ಕಿ ಹಚ್ಚಬೇಕು, ಆಗ್ಲೇ ಎಣ್ಣೆ ಮೈ ಒಳಗೆ ಇಳಿಯೋದು. ಹಚ್ಚಿ ಹಚ್ಚಿ ಅದಕ್ಕೆ ಹಚ್ಚಮ್ಮ. ಕೈ ನೀಡಪ್ಪ. ಗೆಳೆಯ, ಹಿತವಾಗಿದೆ ಅಲ್ವಾ? ನೋಡ್ಬಿಟ್ಟು ಯಾರು ಚೆನ್ನಾಗಿ ಹಚ್ಚು. ಆಂಟಿ ಬನ್ನಿ. ಓ ಬನ್ನಿ ಬನ್ನಿ ಮಾಲತಿ. ಹ್ಯಾಪಿ ದೀಪಾವಳಿ. ನಿಮ್ಗೂ ಕೂಡ. ಥ್ಯಾಂಕ್ ಯು. ಓ ಥ್ಯಾಂಕ್ ಯು ಥ್ಯಾಂಕ್ ಯು. ಏನ್ರಿ ಅಳಿಯಂದ್ರು ಬೇರೆ ಬಂದ್ಬಿಟ್ಟಿದ್ದಾರೆ? ಹೌದು, ಮೊದಲನೇ ದೀಪಾವಳಿ ಅಲ್ಲ, ಬರಲೇಬೇಕು. ನಮಸ್ತೆ ಭೂಮಿಕಾ. ಹ್ಯಾಪಿ ದೀಪಾವಳಿ ಅಮ್ಮ. ಹ್ಯಾಪಿ ದೀಪಾವಳಿ ಆಂಟಿ. ಬನ್ನಿ, ನಿಮ್ಗೂ ಸ್ವೀಟ್ ಕೊಡಿ. ನೀವು ಹಚ್ಚಿ ಅದಕ್ಕೆ. ಇದು ಕೆನ್ನೆಗೆ ಹಚ್ಬಿಡಿ, ಕೆನ್ನೆಗೆ ಫಳ ಫಳ ಅಂತ ಹೊಳಿ. ಅಕ್ಕ ನೀನ್ ಹಾಗೆ ಹಚ್ತಾ ಇರು, ನಾನೊಂದು ವಿಡಿಯೋ ಮಾಡ್ಕೊಂಡು. ಅಕ್ಕ ನಿನಗೆ ಗೊತ್ತಾಗಲ್ಲ, ಇದೆಲ್ಲ ಸ್ವೀಟ್ ಮೆಮೊರೀಸ್. ನೀನ್ ಹಚ್ಚು. ನಾನು ತಗೊಂಡ್ಬಿಡ್ತೀನಿ ವಿಡಿಯೋ. ಹಚ್ಚು ಅಕ್ಕ. ಬಾಬಾ ಸ್ಮೈಲ್. ಅಕ್ಕ ನೀನು ಸ್ಮೈಲ್ ಮಾಡು. ಆಯ್ತಾ? ಅದಕ್ಕೆ ಈಗ ಆರ್ತಿ ಆರ್ತಿ. ओम ब्राह्मे नमः, माहेश्वरे नमः, कौमार्ये नमः, वैष्णवे नमः. ಅಶ್ವಿನ್ ತಗೋ. ವಾವ್, ನಾನಂತೂ 50 ರೂಪೀಸ್ ಕರೆನ್ಸಿ ನೋಡಿ ಯಾವುದೋ ಕಾಲ ಆಗಿತ್ತು. ಶಾಸ್ತ್ರಿಗಳೇ, ಆ ನೋಟ್ ಕೊಡ್ತೀರಾ? ಒಂದ್ಸತಿ ನೋಡ್ತೀನಿ. ಅದಕ್ಕೇನಂತಮ್ಮ, ತಗೊಳ್ಳಿ. ಮಹಿ, ನೀನ್ ತುಂಬಾನೇ ಲಕ್ಕಿ ಕಣೆ. ನಿನಗೆ 50 ರೂಪೀಸ್ ನೋಟ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ನಮಗೆ ನೋಡು ಆ ಭಾಗ್ಯನೇ ಇಲ್ಲ.
ಇಫ್ ಯು ಡೋಂಟ್ ಮೈಂಡ್ ನಂಗೆ 2 50 ರುಪೀಸ್ ನೋಟ್ ಕೊಡ್ತೀಯಾ? ಬೇಕಿದ್ರೆ ಅದ್ರ ಬದಲಾಗಿ ನಾನು ನಿನಗೆ 500 ರುಪೀಸ್ 2 ನೋಟ್ಸ್ ಕೊಡ್ತೀನಿ. 100 ರುಪೀಸ್ಗೆ $1000. ಗ್ರೇಟ್ ಡೀಲ್ ಅಲ್ವಾ? ಏನಂತೀಯ? ಆ್ಯಂಡ್ ನಾನು ಆ 50 ರುಪೀಸ್ ನೋಟ್ನ ಕೇರ್ಫುಲ್ ಆಗಿ ಮ್ಯೂಸಿಯಮಲ್ಲಿ ಇಡೋ ಥರ ಲ್ಯಾಮಿನೇಷನ್ ಮಾಡಿಸ್ಕೊಂಡು ಮನೇಲಿ ಇಟ್ಕೋಬೇಕು ಅಂತ ಇದ್ದೀನಿ. ಏನಂತೀಯ? ಆ್ಯಂಡ್ ಮುಂದೊಂದು ದಿನ ಅದಕ್ಕೆ ಆಂಟಿಕ್ ವ್ಯಾಲ್ಯೂ ಬಂದರೂ ಬರ್ಬೋದು, ಯಾರಿಗೆ ಗೊತ್ತು ಅಲ್ವಾ ಅತ್ತೆ? ಯಾ ಅಶ್ವಿನಿ ತಗೋ. ಗೇಮ್ ಟೈ ಆಯ್ತಾ? ಅಲ್ಲಿಂದ ಅಲ್ಲಿಗೆ ಸರಿ ಹೋಯ್ತಾ? ಈಗ ಹೇಳು ಮಹಿ, ಲೀಡ್ ಯಾರ್ದು ಅಂತ? ಗೆದ್ದುಬಿಟ್ಟೆ ಅಂತ ಮೆರಿಬೇಡ. ನನಗೂ ಟೈಮ್ ಬರುತ್ತೆ, ಆಗ ತೋರಿಸ್ತೀನಿ ನಾನು ಯಾರು ಅಂತ. ನಾನು ಏನು ಬೇಕಾದರೂ ಸಹಿಸ್ಕೋತೀನಿ, ಮರಿತೀನಿ. ಆದರೆ ಇನ್ಸಲ್ಟ್ನ ಮಾತ್ರ ನೆವರ್. ಬಾಮ್ಮ ಇಲ್ಲಿ. ನೀವೆಷ್ಟು ಜನ ಇದ್ದೀರಾ? ಒಟ್ಟು 25 ಜನ ಇದ್ದೀವಿ. ಓಕೆ, ತಗೊಳ್ಳಿ, ಎಲ್ಲರೂ ಹಂಚ್ಕೊಳ್ಳಿ. ಕಲ್ಪನಾ ಪ್ಲೀಸ್. ಇವ್ರಿಗೆ ನಾವು ಸ್ಯಾಲರಿ ಬೋನಸ್ ಎಲ್ಲ ಕೊಟ್ಟಿದ್ದೀವಿ, ಏನೂ ಕಡಿಮೆ ಮಾಡಿಲ್ಲ. ಇದೆಲ್ಲ ಅಭ್ಯಾಸ ಮಾಡಬೇಡಿ ಪ್ಲೀಸ್. ಪ್ಲೀಸ್ ಶಕುಂತಲಾ, ಇದೆಲ್ಲ ನನ್ನ ಖುಷಿಗೆ, ಬೇಡ ಅನ್ಬೇಡಿ. ಸರಿ ಓಕೆ, ತಗೊಳಮ್ಮ. ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾ ಇದೆ. ಸ್ನಾನ ಮಾಡಿದ್ರೆ ಸಾಕಾಗಿದೆ ನನಗೆ. ಆಗತ್ತೆ, ಇನ್ನೇನು ರೆಡಿ ಮಾಡ್ತಾ ಎಲ್ಲ ರೆಡಿ ಮಾಡಿದ್ದೀನಿ. ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿಂಗಿದ್ರು ಪರವಾಗಿಲ್ಲ, ಸ್ನಾನ ಮಾಡಿದ್ರೆ ಸಾಕು. ನನ್ನ ಸೋಪ್ ಇಟ್ಟಿದ್ದೀರ ತಾನೆ? ಅಯ್ಯೋ ಸೋಪ, ಅಯ್ಯೋ ದೀಪಾವಳಿಗೆ ಎಣ್ಣೆ ಹಚ್ಕೊಂಡ್ಮೇಲೆ ಮೈಗೆ ಸೋಪ್ ತಾಗಿಸ್ಲೇ ಕೂಡ್ದು. ಮತ್ ನಾನು ಯಾವ್ದಾದ್ರು ಸ್ನಾನ ಮಾಡಲಿ? ಅಯ್ಯೋ ಅದಕ್ಕಂತಾನೆ ಕಡ್ಲೆ ಹಿಟ್ಟು, ಶೀಗೆಕಾಯಿ ಪುಡಿ ಎಲ್ಲ ಬಾತ್ರೂಮಲ್ಲಿ ರೆಡಿ ಮಾಡಿಟ್ಟಿದೀವಲ್ಲ. ಕಂದ, ನೀ ತೋರಿಸ್ಲಿಲ್ವಾ ಅಳಿಯಂದ್ರಿಗೆ? ಹಾ, ಅದೇ ಹೇಳಕ್ ಬಂದೆ ನಾನು. ಚೆನ್ನಾಗಿರುತ್ತೆ ಅಳಿಯಂದ್ರೆ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಅಲ್ಲ, ನಾನು ಅದನ್ನೆಲ್ಲ ಹಚ್ಕೊಂಡು ಸ್ನಾನ ಮಾಡ್ಬೇಕಾ? ಅಯ್ಯೋ ಹೌದು ಅಳಿಯಂದ್ರೆ, ಇದೊಂಥರ ಸೋಪಿಗೆ ತಾತ ಮುತ್ತಾತ ಇದ್ದ ಹಾಗೆ. ಇದೇ ಸೋಪಿಗೆ ಮೂಲ. 100 ವರ್ಷದಿಂದ ಸೋಪ್ ಬರಕ್ ಮುಂಚೆ ಎಲ್ಲಾರು ಇದ್ರಲ್ಲೇ ಸ್ನಾನ ಮಾಡ್ತಾ ಇದ್ದಿದ್ದು. ನೀವ್ ಒಂದ್ಸಲಿ ಇದನ್ನ ಹಚ್ಕೊಂಡು ಸ್ನಾನ ಮಾಡಿ ನೋಡಿ, ನಿಮ್ ಮೈಯೆಲ್ಲ ಪಳ 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 ಅಂತ ಹೊಳೆಯುತ್ತೆ. ನೀವೇ ಇದಕ್ ಫ್ಯಾನ್ ಆಗ್ಬಿಡ್ತೀರಾ. ಯಾಕೆ ಅಳಿಯಂದ್ರೆ, ಯಾಕೆ ಇನ್ನು ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ಹೋಗ್ ಸ್ನಾನ ಮಾಡಿ. ಎಲ್ಲ ಹಚ್ಕೊಂಡ್ರೆ ಏನು ಅಲರ್ಜಿ ಆಗಲ್ಲ ತಾನೆ? ಅಲ್ಲ, ಅದು ನನಗೆ ಬೇರೆ ಏನೇನೋ ಹಚ್ಕೊಂಡು ಅಭ್ಯಾಸ ಇಲ್ಲ, ಏನು ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಅಷ್ಟೇ. ಅಯ್ಯಯ್ಯೋ, ಯಾಕೆ ಇಷ್ಟ ಹೆದರ್ತೀರಾ ಅಳಿಯಂದ್ರೆ? ನಾನ್ ಗ್ಯಾರಂಟಿ ಕೊಡ್ತೀನಿ, ಏನೂ ಆಗೋದಿಲ್ಲ. ಹೋಗಿ ಬೇಗ ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಪುಟಿ ಕರ್ಕೊಂಡು ಹೋಗಮ್ಮ. ಹಾ, ಗೆಳೆಯ, ಅವ್ರು ಅಷ್ಟೊಂದು ಹೇಳ್ಬಿಟ್ಟು ಹೋದ್ರು, ನೀನೇನೋ ಮೀನಾಮೇಷ ಅನ್ಸ್ಕೊಂಡು ನಿಂತಿದ್ಯಾ? ಅಪ್ಪ, 1000 ವರ್ಷಗಳಿಂದ ಇದು ನಡ್ಕೊಂಡ್ ಬಂದಿದ್ಯೋ, ಒಳ್ಳೇದು ಅಂತ ಪ್ರೂವ್ ಆಗಿದೆ. ಪಕ್ಕಾ ನ್ಯಾಚುರಲ್. ಹೋಗಿ ಸ್ನಾನ ಮಾಡೋ. ಹೋಗ್ತೀನಿ. ಗೆಳೆಯ, ಇವತ್ತು ಒಂದಿನ ತಾನೇ ಅಡ್ಜಸ್ಟ್ ಮಾಡ್ಕೊಳ್ಳೋ. ಪಾಪ ಅತ್ತೆಯವ್ರಿಗೂ ಎಲ್ರ ಹಾಗೆ ನಮ್ಮಳೇನ್ಗೂ ಈ ತರ ಸೇವೆ ಮಾಡ್ಬೇಕು ಅಂತ ಆಸೆ ಇರುತ್ತಲ್ವೇನಾ? ಹೋಗ ಗೆಳೆಯ, ಹಾ ಹೋಗು. ನಿನಗೆ ಈ ತರ ಹೇಳಿದ್ರೆ ಅರ್ಥ ಆಗಲ್ಲ. ಡುಮ್ಮ ಸರ್, ನಡಿ, ಚೆನ್ನಾಗಿ ಸ್ನಾನ ಮಾಡ್ಕೊಂಡ್ ಬಾ. ಅದು ಹೋಗಿಬಿಟ್ಟಿದ್ದಾರೆ. ಅಪ್ಪಣ್ಣ ಆಗಿದ್ದಿದ್ರೆ ಸ್ನಾನ ಮಾಡಿಸಿ ಬೆನ್ನೆಲ್ಲ ತಿಕ್ಕಿರೋಳು. ಏನ್ ಮಾಡಕ್ಕಾಗುತ್ತೆ? ಇವನು ಕೇಳ್ಕೊಂಬಂದಿದ್ದು, ಇವನು ಹಂಗೆ ಇದ್ದಾನೆ. ಅಪ್ಪ, ಶೀಗೆಕಾಯಿನ ಹಚ್ಕೊಂಡು ಸ್ನಾನ ಮಾಡಿದ್ರೆ ಪಳಪಳ ಅಂತ ಹೋಳಿ ಹೋದೆ ಕಣ, ಹೋದೆ.
ವಾಟ್ ಅ ವೆಲ್ಕಮ್. ರಿಯಲಿ ಸಾರಿ. ಗಾಡ್ ನನಗೆ ಗೊತ್ತಾಗ್ಲಿಲ್ಲ ಲಂಗ ಅಂತ. ಐ ಆಮ್ ರಿಯಲಿ ಸಾರಿ. ಸಾರಿ ಹೇಳಿದ್ರು ಅಷ್ಟೇ, ಏನು ಹೇಳಿದ್ರು ಅಷ್ಟೇ. ನಾನು ಹಬ್ಬ ಅಂತ ಎಕ್ಸ್ಟ್ರಾ ಕೇರ್ ತಗೊಂಡು ರೆಡಿ ಆಗಿ ಬಂದಿದ್ದೆ, ಎಲ್ಲ ವೇಸ್ಟ್ ಆಗೋಯ್ತು. ನನ್ನ ಬಟ್ಟೆ ಎಲ್ಲ ಹಾಳಾಗೋಯ್ತಲ್ಲ. ಏನ್ ಮಾಡ್ಲಿ? ಬಟ್ಟೆ ಚೇಂಜ್ ಮಾಡ್ಬೇಕು ಅಂದ್ರೆ ನಾನು ಮನೆಗೆ ಹೋಗ್ಬೇಕು. ವಾಟ್ ಡು ಐ ಡು? ನೋ ಇಟ್ಸ್ ಓಕೆ ಇಟ್ಸ್ ಓಕೆ. ಅಣ್ಣನ ಬಟ್ಟೆಗಳಿದೆ, ಯು ಕ್ಯಾನ್ ಟ್ರೈ ದಟ್. ಪ್ಲೀಸ್ ನೀವು ಬನ್ನಿ, ಪ್ಲೀಸ್ ಬನ್ನಿ. ಏನಾಯ್ತಪ್ಪಿ? ಅಕ್ಕ, ಭಾವ ಅವ್ರ ತಮ್ಮ ಪಾರ್ಥ ಬಂದಿದ್ದಾರೆ, ಪ್ಲೀಸ್ ಬನ್ನಿ. ಪಾರ್ಥ, ಏನಿದು ದೀಪಾವಳಿ ಹಬ್ಬದ ದಿನ ಹೋಲಿ ಆಚರಿಸ್ಕೊಂಡು ಬರ್ತಿದ್ದೀರಾ? ಅದಕ್ಕೆ ಅದು ಏನಿಲ್ಲ, ಅದಕ್ಕೆ ಡೋರ್ ಹತ್ರ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು ಅಷ್ಟೇ. ಅದೇನು ಅಂತ ಆಮೇಲೆ ಹೇಳ್ತೀನಿ. ಈಗ ಐ ನೀಡ್ ಟು ಚೇಂಜ್. ಆಕ್ಸಿಡೆಂಟಾ? ಅಕ್ಕ, ರಂಗೋಲಿ ಹಾಕೋದಕ್ಕಂತ ರಂಗೋಲಿ ಪೌಡರ್ ತಗೊಂಡು ಆಚೆ ಹೋಗ್ತಾ ಇದ್ದೆ, ಕಾಲ್ ಸ್ಲಿಪ್ ಆಗಿ ರಂಗೋಲಿ ಪೌಡರ್ ಎಲ್ಲ ಅವ್ರ ಮೇಲೆ ಬಿದ್ದೋಯ್ತು ಅಕ್ಕ. ನೋಡ್ಕೊಂಡು ಹೋಗೋದಲ್ವಾ, ಏನಾಯ್ತಾ ಅರ್ಜೆಂಟು? ಇಟ್ಸ್ ಓಕೆ. ಅದಕ್ಕೆ ನಾನು ಅವರು ಒಂದು ಸಣ್ಣ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೀವಿ. ಸೊ ನೋ ಪ್ರಾಬ್ಲಮ್, ಶೀಲ್ ಹ್ಯಾಂಡಲ್ ಇಟ್. ಅಂಡರ್ಸ್ಟ್ಯಾಂಡಿಂಗ್? ಅದೇ ಅಕ್ಕ, ಅಣ್ಣಂದೆ ಅಷ್ಟೊಂದು ಬಟ್ಟೆ ಇದೆ ಅಲ್ವಾ, ಅದ್ರಲ್ಲಿ ಯಾವ್ದೊಂದು ಹಾಕೋತಾರೆ. ನೀವು ಈ ರೂಮಲ್ಲಿ ಇರಿ, ನಾನು ಬಟ್ಟೆ ತಗೊಂಡ್ ಬರ್ತೀನಿ. ಯಾ, ಇವತ್ತು ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆ ಮನೇಲಿ ಯಾರು ನನಗೇನು ಮಾಡಕ್ಕೆ ಬಿಡಲ್ಲ. ನಂಗೆ ಸಖತ್ ಬೋರ್ ಹೊಡಿತಾ ಮನೇಲಿ. ಇವತ್ತು ಅಡಿಗೆ ಮನೆಗೆ ಒಂದು ಕಳೆ ಬಂದಿದೆ ಅಕ್ಕ. ಓಕೆನಾ? ಬರೀ ಓಕೆನಾ? ಡಬಲ್ ಓಕೆ. ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಹೌದಾ? ಅಷ್ಟೊಂದು ಚೆನ್ನಾಗಿ ಕಾಣಿಸ್ತೀನಾ? ಥ್ಯಾಂಕ್ ಯು. ಪಾರ್ಥ, ನಿಜವಾಗ್ಲು ತುಂಬಾ ಚೆನ್ನಾಗಿ ಕಾಣ್ತಿದ್ರ. ಅದಕ್ಕೆ ನೀವು ಹೇಳಿದ್ಮೇಲೆ ನಾನು ಸೂಪರ್ ಆಗಿ ಕಾಣಿಸ್ತಾ ಇರ್ತೀನಿ. ಹೌದು ಹೌದಪ್ಪ. ಸುರಸುಂದರಾಂಗ, ನೀನು ಒಂದೇ ಒಂದು ಫೋಟೋ ತಗೊಂಡು ಅಪ್ಲೋಡ್ ಮಾಡಿದ್ರೆ ಸಾಕು, ಲೆಕ್ಕವಿಲ್ಲದಷ್ಟು ಹಾರ್ಟ್ ಸಿಂಪಲ್ಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಬೀಳುತ್ತೆ. ಹೇ ಆನಂದ್ ಬ್ರೋ, ನೀವೇ ಯಾವಾಗ ಬಂದ್ರಿ? ವಾಟ್ ಅ ಸರ್ಪ್ರೈಸ್. ನಾನು ಆಗ್ಲೇ ಬಂದೆ ಪಾರ್ಥ. ಅವ್ರು ಅಡುಗೆ ಮಾಡ್ಲಿ, ಸ್ವಲ್ಪ ಮಾತಾಡೋಣ. ಪಾರ್ಥ ತುಂಬಾ ಒಳ್ಳೆ ಹುಡುಗ, ಒಂಥರ ಎನರ್ಜಿ ಬೂಸ್ಟರ್ ಇದ್ದ ಹಾಗೆ. ಇನ್ಫ್ಯಾಕ್ಟ್ ಅವನ ಜೊತೆಲಿದ್ರೆ ಜೀವ ಜೊತೆ ಇದ್ದಂಗ ಅನ್ಸುತ್ತೆ. ಅವನ ಮಾತು, ಅವನ ನಗು ಡಿಟ್ಟ ಜೀವ ತರಾನೆ. ಕೇಳ್ತಾ ಇದ್ರೇನೆ ಎಷ್ಟು ಖುಷಿ ಆಗತ್ತೆ ಅಕ್ಕ. ಇಂಥವ್ರು ಸಿಗೋದು ತುಂಬಾನೇ ರೇರು. ಒಂದ್ ಸ್ವಲ್ಪನೂ ಫೇಕ್ನೆಸ್ ಇಲ್ಲ, ಸಾದಾ ಸೀದಾ. ಪಾರ್ಥ ಸಿಕ್ಕಿರೋದು ನನಗ್ ಮರುಭೂಮಿಯಲ್ಲಿ ನೀರಲ್ಲ, ಎಳ್ನೀರ್ ಸಿಕ್ದಂಗಾಗಿದೆ. ಏ ಪಾರ್ಥ, ನೀ ಯಾವಾಗ ಬಂದ್ಯೋ? ಬಿಗ್ ಬ್ರೋ, ನಾನು ಆಗ್ಲೇ ಬಂದೆ. ವಾವ್, ಈ ಶರ್ಟು ಪಂಚೆಯಲ್ಲಿ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಾ ಬ್ರೋ. ಥ್ಯಾಂಕ್ ಯು. ಏನ್ ಹೇಳು ಬ್ರೋ, ನೀನ್ ಏನೇ ಹಾಕ್ರು ಸಕ್ಕತ್ತಾಗಿ ಕಾಣಿಸ್ತೀಯಾ ಬ್ರೋ. ಈ ನಿನ್ ಗ್ಲಾಮರ್ನ ನಂಗೊಂದು ಸ್ವಲ್ಪ ಟ್ರಾನ್ಸ್ಫರ್ ಮಾಡು ಬ್ರೋ, ಪ್ಲೀಸ್. ಸುಂದರಪ್ಪ, ಮೊದಲೇ ಅವನಿಗೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ, ಆಮೇಲೆ ಎಲ್ಲರೂ ರೊಚ್ಚಿಗೆ ಎದ್ದು ಬಿಡ್ತಾರೆ ಅಷ್ಟೇ. ಹುಷಾರು, ಅವನಿಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಹುಷಾರು ಪಾರ್ಥ. ಬ್ರೋ, ಆನಂದ್ ಬ್ರೋ ಹೇಳ್ತಾರೆ ನಿಜನಾ? ಆ ಲೆವೆಲ್ಗೆ ಹವಾ ಮೇಂಟೈನ್ ಮಾಡಿದ್ಯಾ? ಏ ಸುಮ್ಮನಿರಪ್ಪ ನೀನು, ಅವನೇನು ಹೇಳ್ತಾನೆ ಅಂತ ನೀನು ಕೇಳು. Yes, tell me Bhava, how can I help you? ಏನು ಮಾಡ್ತಾ ಇದ್ದೀರಾ? ನಾನು ಏನಾದರೂ ಹೆಲ್ಪ್ ಮಾಡ್ಬೋದಾ? ಭಾವ, ಅಣ್ಣ ಮತ್ತೆ ಅಪ್ಪ ಇದ್ದಿದ್ರೆ ಪ್ರತಿ ವರ್ಷನೂ ಹೆಲ್ಪ್ ಮಾಡೋ ಹಂಗೆ ಈ ವರ್ಷನೂ ಹೆಲ್ಪ್ ಮಾಡಿರೋರು. ಬಟ್ ನೀವು ನಮ್ ಗೆಸ್ಟ್, ಇವತ್ತು ನಿಮ್ ಕೈಲಿ ನಾವು ಕೆಲಸ ಮಾಡ್ಸೋದಾ? ನೋ ನೋ ನೋ, ನೀವು ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ. ನಾನು ಯಾಕೆ ಹೆಲ್ಪ್ ಮಾಡಬಾರ್ದು? ಅಯ್ಯೋ ಭಾವ, ನೀವು ಟೈಮ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದಿರೋದೇ ಹೆಚ್ಚು. ನಿಮ್ ಕೈಲಿ ಕೆಲಸ ಮಾಡ್ಸಕ್ಕಾಗತ್ತಾ? ನೀವು ಕೂತಿರಿ, ರೆಡಿ ಆದ್ಮೇಲೆ ನಾನೇ ಬಂದ್ ಕರ್ತೀನಿ. ಓಕೆ? ನಾನು ಇದೆಲ್ಲ ಮಾಡಿದ್ದೀನಿ. ಅಜ್ಜಿಗೆ ನಾನು ತುಂಬಾ ಸತಿ ಸಹಾಯ ಮಾಡಿದ್ದೀನಿ. ಕೊಡಿ. ನೋ ಬಾಬಾ, ಕೈಯೆಲ್ಲ ಗಲೀಜಾಗುತ್ತೆ, ಬೇಡ ಬಾಬಾ. ಬಾಬಾ ಪ್ಲೀಸ್ ಬಿಟ್ಬಿಡಿ ಬಾಬಾ, ಪರವಾಗಿಲ್ಲ, ನಾನು ಮಾಡ್ಕೋತೀನಿ. ಅರೆ ನಾನು ಮಾಡ್ಕೋತೀನಿ ಎಲ್ಲಾನು. ನೀವು ಅಕ್ಕ ಬೈತಾಳೆ. ಏನ್ ನಡೀತಾ ಇದೆ ಇಲ್ಲಿ?
ನಾಟ್ ಅಗೇನ್. ಪಾರ್ಥ ಸೂಪರ್. ಅಪ್ಪಿ ಏನೇ ಇದು? ಸಾರಿ ಪಾರ್ಥ. ಅಕ್ಕ ಐ ಆಮ್ ಸೋ ಸಾರಿ ಅಗೇನ್. ಬನ್ನಿ ಬೇರೆ ಶರ್ಟ್ ಕೊಡ್ತೀನಿ. ಬನ್ನಿ. ಬರ್ತಾ ಸಕ್ಕತ್ತಾಗಿದೆ. ಒಂದು ಅರ್ಧ ದಿನ ಹಿಂಗೆ ಇರಲಿ ಬಿಡು. ವಾಟ್ ಬ್ರೋ? ಪಾರ್ಥ ಇವತ್ತು ಫ್ಯಾಷನ್ ಶೋ ನಡೀತು. ನೀವು ಒಂದು ಕೆಟ್ಟ ಕೆಲಸ ಮಾಡಿಸ್ತಾಳೆ ನನ್ನ ಹತ್ರ. ಗ ನಿ ಸಾ ದ ನಿ ಸಾ